ಭ್ರಷ್ಟಾಚಾರ ಆರೋಪ ಯಾರ ಮೇಲಿಲ್ಲ. ಯಡಿಯೂರಪ್ಪರು ಜೈಲಿಗೆ ಹೋಗಿ ಬಂದ ಮೇಲೂ ಮುಖ್ಯಮಂತ್ರಿ ಮಾಡಿದ್ರು. ಭ್ರಷ್ಟಾಚಾರ ಸಾಬೀತಾದರೂ ಮಾತ್ರ ಅವರು ಜೈಲಲ್ಲಿದ್ದರೂ ಮಾತ್ರ ಅವಕಾಶ ಸಿಗಲ್ಲ. ಇನ್ನು ಸಾಬೀತು ಆಗಿಲ್ಲ, ಅವ್ರು ಜೈಲಲ್ಲೂ ಇಲ್ಲ. ಸಾಮಾನ್ಯವಾಗಿ ಒಂದು ಅರೆಸ್ಟ್ ಪ್ರಕ್ರಿಯೆ ಏನು ಆಗಿರುತ್ತೆ ಕಾನೂನು ಪ್ರಕಾರ ಹೋಗಿದ್ದಾರೆ, ಬಂದಿದ್ದಾರೆ. ಇನ್ನವರು ಅಪರಾಧಿ ಅಂತಲೂ ತೀರ್ಮಾನ ಆಗಿಲ್ಲ, ಅವನು ಆರೋಪಿ ಆಗಿದ್ದಾರೆ. ಆರೋಪಿ ಯಾರಿಲ್ಲ, ಎಲ್ಲ ವಿಷಯದಲ್ಲೂ ಒಬ್ಬರೊಬ್ಬರು ಆರೋಪಿ ಇರ್ತಾರೆ. ಹಾಗಾಗಿ ಅದನ್ನೇನು ಪರಿಗಣನೆ ಮಾಡೋದು ಬೇಕಿಲ್ಲ. ಹೈಕಮಾಂಡ್ ತೀರ್ಮಾನ ಸರಿ ಇದೆ. ನಾಗೇಂದ್ರನಿಗೆ ಕೊಟ್ಟರೆ ಈಗ ದೆಹಲಿಗೆ ಹೋಗಲ್ಲ ಅಂತ ನಾನು ಪೇಪರ್ನಲ್ಲಿ ನೋಡಿದೆ. ಅವ್ರಿಗೆ ಯಾಕೆ ಖಾತೆ ಕೊಡ್ತಾರೆ ಅನ್ನೋದ್ರ ಮೇಲೆ ದೆಹಲಿ ಅವಶ್ಯಕತೆ ಇದೆಯೋ ಇಲ್ಲ ಅನ್ನೋದು ಗೊತ್ತಾಗ್ತದೆ. ನಮ್ಮ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನ ಒಂದು ರೂಪಿಸಂಥ ಒಂದು ಕಾರ್ಯಕ್ರಮನೇ ಒಂದು ಸಚಿವ ಸ್ಥಾನ ಕೊಟ್ಟರೆ ಅವಶ್ಯಕತೆ ಬರಲ್ಲ ದೆಹಲಿಗೆ ಹೋಗಿ. ಯಾಕೆಂದರೆ ನಮ್ಮಲ್ಲೇ ನಮ್ಮ ಸರ್ಕಾರದ ಯೋಜನೆಗಳನ್ನೇ ಜಾರಿ ತರೋದಕ್ಕೋಸ್ಕರ ಇಲ್ಲೇ ಮಾಡೋದು. ಸಿದ್ದರಾಮಯ್ಯ ಆಪ್ತರು, ಡಿ ಕೆ ಶಿವಕುಮಾರ್ ಆಪ್ತರು ಅಂತ ಇದರಲ್ಲಿ ಬರೋದಿಲ್ಲ. ಏನಾಗ್ತದೆ, ಪ್ರಾಂತ್ಯವಾರು ದಾವಣಗೆರೆ ಭಾಗಕ್ಕೆ ಕೊಡಬೇಕು. ನಮ್ಮ ಬಸವಂತಣ್ಣಗೆ ಕೊಟ್ಟರು, ಫಸ್ಟ್ ಟೈಮ್ ಕೊಟ್ಟರು. ಹಂಗಂತ ನಾನು ಸಿಟ್ಟಾಗಿ ಬರುತ್ತಾ? ಅಲ್ಲಿ ಜಾತಿವಾರು ಎಡಗೈ, ಒಂದು ಎಸ್ ಸಿ ಜನಾಂಗದ ಎಡಗೈಗೆ ಕೊಡೋ ಒಂದು ಅವಶ್ಯಕತೆ ಇತ್ತು. ಅಲ್ಲಿ ನಾವು ಆರ್ ಬಿ ತಿಮ್ಮಾಪುರರು ಸಂಪುಟದಿಂದ ಬಿಟ್ಟ ಮೇಲೆ ಇರೋದೇ ಆಪ್ಷನ್ ಯಾರು? ನಮ್ಮ ಬಸವಂತಣ್ಣ. ಹಾಗಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ಅದೆಲ್ಲ ಅವ್ರ ಕಡೆಯವರು ಇವ್ರ ಕಡೆಯವರು ಅನ್ನೋಕ್ಕಲ್ಲ. ಬಸವಂತಣ್ಣ ಯಾರ ಕಡೆ ಹಂಗಾದ್ರೆ? ಬಸವಂತಣ್ಣ ಯಾರ ಕಡೆಯವರು? ಮಲ್ಲಿಕಾರ್ಜುನ ಅವ್ರು ಯಾರ ಕಡೆ ಇದ್ರು? ಎಸ್ ಮಲ್ಲಿಕಾರ್ಜುನ ಎಲ್ಲ ಬರೋದಿಲ್ಲ. ಅವ್ರ ಕಡೆಯವರು ಇವ್ರ ಕಡೆಯವರು ಎಲ್ಲರೂ ಕಾಂಗ್ರೆಸ್ಸಿಗವರು ಕರೆಕ್ಟ್ ಇದೆ ಮಾಡಿರುತ್ತೆ. ನೋಡಿ, ಯಾವ ಬ್ಲಾಕ್ ಮೇಲೂ ನಡೆಯೋದಿಲ್ಲ. ತಾವು ನೋಡಿದಿರಿ, ರಾಜೀನಾಮೆ ಕೊಡ್ತೀವಿ ಅಂದ ಶಾಸಕರಲ್ಲಿ ಎಲ್ಲಿದ್ದಾರೆ ಈಗ? ಎಲ್ಲ ಸಿ ಎಮ್ ಮನೆಯಲ್ಲಿದ್ದಾರೆ. ಹಾಗಾಗಿ ಅವು ಯಾವ ಬ್ಲಾಕ್ ಮೇಲೆ ನಡೆಯೋದಿಲ್ಲ. ಅದು ಆ್ಯಕ್ಚುಲಿ ಏನೋ ಕ್ಲರಿಕಲ್ ಮಿಸ್ಟೇಕ್ ಅಂತ ನಾವು ನೋಡಿದ್ವಿ. ಕ್ಲರಿಕಲ್ ಮಿಸ್ಟೇಕಿಂದ ಆಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ನೋಡಿ, ಈಗ ಕಳೆದ 3 ವರ್ಷ 7 ಜನ ಲಿಂಗಾಯತರಿಗೆ ಕೊಟ್ಟಿದ್ದರು. ಈ ಬಾರಿ 6 ಜನಕ್ಕೆ ಆಗಿತ್ತು. 7ನೇದು ಒಂದು ಫುಲ್ಫಿಲ್ ಮಾಡೋದಿತ್ತು. ಏನೋ ಕ್ಲರಿಕಲ್ ಮಿಸ್ಟೇಕು ಅಥವಾ ಏನೋ ಉದ್ದೇಶಕ್ಕಾಗಿದೆ ಗೊತ್ತಿಲ್ಲ. 7ನೇದು ಕೊಟ್ಟಿರೋದಂತೂ ಸ್ವಾಗತಾರ್ಹ. ಯಾಕಪ್ಪ ಅಂದರೆ ಸಾಧು ಲಿಂಗಾಯತಗೊಂದು ಕೂಡ ಒಂದು ಕೋಟ ಇತ್ತು. 6 ಜನಕ್ಕೆ ಕೊಟ್ಟಿದ್ರು. ಎಲ್ಲ ಒಳ ಪಂಗಡಗಳಿಗೆ ಕೊಟ್ಟಿದ್ದರು. ಸಾಧು ಸಮಾಜ ಈ ಮಧ್ಯ ಕರ್ನಾಟಕದಲ್ಲಿ ಭಾಳಷ್ಟು ಇರೋದ್ರಿಂದ ಅವ್ರಿಗೊಂದು ಕೂಡ ಅವಕಾಶ ಇತ್ತು. ಅದು ಕೈ ತಪ್ಪಿತ್ತು. ಅದನ್ನು ಮನಗಂಡೇ ಬದಲಾವಣೆ ಮಾಡಿರ್ಬೋದು. ಕ್ಲರಿಕಲ್ ಮಿಸ್ಟೇಕು ಅಂತ ನಾವು ಅಂದ್ರೂ ನಿಮ್ಮ ಪ್ರಕಾರ ಹೋಗಿ ಅದನ್ನು ಮನಗಂಡೇ ಬದಲಾವಣೆ ಮಾಡಿರು, ತಪ್ಪೇನಿಲ್ಲ. ಮುಖ್ಯಮಂತ್ರಿ ನಾನೇ ಅಂತೀನಲ್ಲ, ಅದಕ್ಕಿಂತ ದೊಡ್ಡದು ಯಾವುದಿದೆ? ನಾನು ಹೇಳಿದ್ನಲ್ಲ, ರೈತ ಕೋಟ ಕೇಳಿದ್ದೆ, ರೈತರು ಕೋಟ ಕೇಳಿದ್ದೆ. ನಾನು ಎಲ್ಲೂ ಜಾತಿವಾರು ಕೇಳಿದ್ದಿಲ್ಲ, ಜಿಲ್ಲಾ ಕೋಟನೂ ಕೇಳಿರಲಿಲ್ಲ. ಜಾತಿವಾರು ಕೋಟನೂ ಬಸವಂತಣ್ಣನ ಕೊಟ್ಟರೆ, ಜಿಲ್ಲಾ ಕೋಟನೂ ಎಸ್ ಮಲ್ಲಿಕಾರ್ಜುನ ಅವ್ರಿಗೆ ಕೊಟ್ಟಿದ್ದಾರೆ. ಹಂಗಾಗಿ ಅವೆರಡು ಕೋಟನ ಕೇಳಿರಲಿಲ್ಲ, ಅದು ಕರೆಕ್ಟಾಗಿ ಫುಲ್ಫಿಲ್ ಆಗಿದೆ. ನಾನು ರೈತ ಕೋಟ ಕೇಳಿದ್ದೆ. ಮುಂದೆ ಅವಕಾಶಗಳಿದೆ. ನೀವು 1ನೇ ಬಾರಿ ಶಾಸಕ ಇದ್ದೀನಿ, ನೀವು ಮುಂದಿನ ಬಾರಿ ಗೆಲ್ಲಬೇಕು. ಗೆಲ್ಲಕ್ಕೆ ಏನು ಬೇಕು? ನೀವು ಅನುದಾನ ಕೊಟ್ಟರು ಸಾಕು. ಯಾವುದೇ ಹುದ್ದೆ ಬೇಡ, ಅನುದಾನ ಬೇಕೀಗ. ಅಪ್ಪ ನಾನು ಏನು ಕೇಳೋದಿಲ್ಲ. ನಾನು ಹೇಳಿದ್ನಲ್ಲ, ಅವ್ರ ಮನೆ ಮಗ ನಾನು. ಶಿವನ ಮುಂದಿರೋ ಬಸವ ಅಂತ ಹೇಳಿದ್ದೀನಿ, ಅವ್ರ ಮನೆ ಮಗ ಅಂತ ಹೇಳಿದ್ದೀನಿ, ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದೀನಿ. ಅದಕ್ಕಿಂತ ದೊಡ್ಡ ಹುದ್ದೆ ಯಾವುದೂ ಸಿಗಲ್ಲ. ತಗೊಂಡ್ರೆ ಎಲ್ಲ ಸಣ್ಣ ಹುದ್ದೆ ತಗೋಬೇಕು. ನಾನು ಮಾತಾಡಿದ್ದು ಅವ್ರೇನೋ ನನ್ನ ಮಂತ್ರಿ ಮಾಡ್ತಾರೆ ಅಂತ ಮಾತಾಡಿರಲಿಲ್ಲ, ಅಥವಾ ಇಕ್ಬಾಲ್ ಹುಸೇನು ನಾನು ಮಂತ್ರಿ ಮಾಡ್ತಾರೆ ಅಂತ ಮಾತಾಡಿರಲಿಲ್ಲ. ನಾವೇನು ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಪರವಾಗಿ ಸುಮಾರು ಕೆಲಸ ಮಾಡಿದರು. ಅವ್ರಿಗೊಂದು ನ್ಯಾಯ ಕೊಡಬೇಕು, ಅವ್ರು ಮುಖ್ಯಮಂತ್ರಿಯಾಗಿ ನಮ್ಮ ಪಕ್ಷಕ್ಕೆ ಒಂದು ಸಂಘಟನೆಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಅವ್ರ ಪರವಾಗಿ ಮಾತಾಡಿದ್ವಿ. ಹಂಗಂತೇಳಿದರೆ 36 ಜನ ನಮ್ಮ ಟೀಮೇ ಮಾತಾಡ್ಬಿಡ್ತಿದ್ವಿ. 36 ನಾವೇ ಇದ್ಬಿಡೋಯ್ತು ಕ್ಯಾಬಿನೆಟ್ಟಲ್ಲಿ. ಆ ಥರದ್ದೇನಿಲ್ಲ. ಅವರೊಂದು ಸಂಘಟನೆಗೆ ಶಕ್ತಿ ತುಂಬಕ್ಕೋಸ್ಕರ ನಾವು ಮುಖ್ಯಮಂತ್ರಿ ಆಗಲಿ ಅಂತ ಬಯಸಿದ್ವಿ. ಅದಾಗಿದೆ. ನಾನೇ ಮುಖ್ಯಮಂತ್ರಿ ಥರ ನನ್ನ ಬಿಂಬಿಸ್ತಾ ಇದ್ದಾರೆ. ನಾನು ಅದನ್ನೇ ಖುಷಿಪಟ್ಟಿದ್ದೆ.